ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ರಿವ್ಯೂಸ್. ಇವತ್ತು ನಾವು ಮಾತಾಡ್ತಾ ಇರೋ ಸಿನಿಮಾ ದ ರೈಸ್ ಆಫ್ ಅಶೋಕ. ಟ್ರೇಲರ್ ನೋಡಿ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ವಿ, ಆದರೆ ಸಿನಿಮಾ ವರ್ಕ್ ಆಯ್ತಾ? ಸ್ಟ್ರೇಟ್ ಆಗಿ ಒನ್ ವರ್ಡ್ ವರ್ಡಿಕ್ಟ್ ಹೇಳಬೇಕು ಅಂದ್ರೆ ಇದು ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್. ಆದರೆ ಕಂಡೀಷನ್ಸ್ ಅಪ್ಲೈ. ಸ್ಟೋರಿ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಇದು ಒಂದು ಪೀರಿಯಡ್ ಆಕ್ಷನ್ ಡ್ರಾಮಾ. ಅಶೋಕ, ನಮ್ಮ ಹೀರೋ, ತನ್ನ ಜನರ ಮೇಲೆ ಆಗ್ತಿರೋ ಅನ್ಯಾಯ ತಡೆಯೋ ವಾರಿಯರ್ ಹೇಗಾಗ್ತಾನೆ ಅನ್ನೋದೇ ಮೇನ್ ಪ್ಲಾಟ್. ದೌರ್ಜನ್ಯದ ವಿರುದ್ಧ ಹೋರಾಟ, ಸ್ವಲ್ಪ ಎಮೋಷನ್ಸ್ ಮತ್ತು ತುಂಬಾ ಆಕ್ಷನ್. ಇದರ ಸುತ್ತ ಕಥೆ ರಿವಾಲ್ವ್ ಆಗತ್ತೆ. ಡೀಟೇಲ್ ಆಗಿ ಹೇಳಿ ಸ್ಪಾಯ್ಲರ್ ಕೊಡಲ್ಲ, ಡೋಂಟ್ ವರಿ. ಸೆಂಟ್ರಲ್ ಥೀಮ್ ತುಂಬಾ ಸ್ಟ್ರಾಂಗ್ ಇದೆ. ಆದರೆ ಈ ಥೀಮನ್ನು ಸ್ಕ್ರೀನ್ ಪ್ಲೇ ಹೇಗೆ ಅನ್ಫೋಲ್ಡ್ ಮಾಡುತ್ತೆ ಅನ್ನೋದು ಅದು ಒಂಥರ ಬೇರೆ ಎಕ್ಸ್ಪೀರಿಯನ್ಸ್. ಫಸ್ಟ್ ನಮ್ಮ ಸತೀಶ್ ನಿನಾಸಂ ಅವರು. ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯೂಶಲಿ ಅವರನ್ನು ಕ್ಲಾಸ್ ರೋಲ್ಸಲ್ಲಿ ನೋಡಿರ್ತೀವಿ, ಆದರೆ ಇಲ್ಲಿ ಫುಲ್ ಮಾಸ್ ಅವತಾರಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಡೈಲಾಗ್ ಡೆಲಿವರಿಯಲ್ಲಿ ಆ ರೌಡಿಸಮ್ ಮತ್ತು ಪೇನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಟ್ರಾನ್ಸ್ಫರ್ಮೇಷನ್ ಫ್ರಮ್ ಕಾಮನ್ ಮ್ಯಾನ್ ಟು ಲೀಡರ್ ಕನ್ವಿನ್ಸಿಂಗ್ ಆಗಿದೆ. ಆದರೆ ಕೆಲವೊಂದು ಸೀನ್ಸಲ್ಲಿ ಇನ್ನೂ ಸ್ವಲ್ಪ ಇಂಟೆನ್ಸಿಟಿ ಬೇಕಿತ್ತು ಅನಿಸ್ತು. ನೆಕ್ಸ್ಟ್ ಸಪ್ತಮಿ ಗೌಡ. ಅವರು ಜಸ್ಟ್ ಫ್ಲವರ್ ಪಾಟ್ ಅಲ್ಲ, ಕಾಂತಾರ ರೇಂಜ್ಗೆ ಸ್ಕೋಪ್ ಇಲ್ಲ ಅಂದ್ರೂ ಅವರಿಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆರ್ಕ್ ಇದೆ. ಸ್ಕ್ರೀನ್ ಮೇಲೆ ಹೀರೋ ಜೊತೆ ಅವರ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಎಮೋಷನಲ್ ಸೀನ್ಸಲ್ಲಿ ಅವರು ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ವಿಲನ್ ವಿಷಯಕ್ಕೆ ಬಂದ್ರೆ ಬಿಲ್ಡಪ್ ಹೆವಿ ಇತ್ತು. ಲುಕ್ ವೈಸ್ ಟೆರಿಫೈಯಿಂಗ್ ಆಗಿ ಕಾಣಿಸ್ತಾರೆ. ಆದರೆ ಹೀರೋಗೆ ಚಾಲೆಂಜ್ ಮಾಡುವಾಗ ಸ್ಕ್ರೀನ್ ಪ್ಲೇ ಸ್ವಲ್ಪ ವೀಕ್ ಆಯಿತು ಅನಿಸ್ತು. ಇನ್ನೂ ಸ್ಟ್ರಾಂಗ್ ಕಾನ್ಫ್ರಂಟೇಷನ್ ಸೀನ್ಸ್ ಇದ್ದಿದ್ರೆ ಕಿಕ್ ಸಿಕ್ತಿತ್ತು. ಸಪೋರ್ಟಿಂಗ್ ಕಾಸ್ಟಲ್ಲಿ ಅಚ್ಯುತ್ ಕುಮಾರ್ ಅವರು ಯಾವಾಗ್ಲೂ ಥರ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರ ಎಮೋಷನಲ್ ಕನೆಕ್ಟ್ ಆಡಿಯನ್ಸ್ಗೆ ಟಚ್ ಆಗುತ್ತೆ. ಕಾಮಿಡಿ ಟ್ರ್ಯಾಕ್ ಸ್ವಲ್ಪ ಫೋರ್ಸ್ ಮಾಡಿದ ಹಾಗೆ ಅನಿಸುತ್ತು, ಆದರೆ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಕೆಲವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಇನ್ನೂ ಡೀಪ್ ಆಗಿ ಯೂಸ್ ಮಾಡಿರಬಹುದಿತ್ತು ಅನ್ನೋ ಫೀಲಿಂಗ್ ಬರುತ್ತೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಸಿನಿಮಾಟೋಗ್ರಫಿ, ವಿಜುವಲ್ಸ್ ಟಾಪ್ ನಾಚ್. ಪೀರಿಯಡ್ ಸೆಟಪ್ನು ಕ್ಯಾಪ್ಚರ್ ಮಾಡಿದ ರೀತಿ ತುಂಬ ರಿಚ್ ಆಗಿ ಕಾಣಿಸುತ್ತೆ. ನೈಟ್ ಸೀನ್ಸಲ್ಲಿ ಬಳಸಿದ ಫೈರ್ ಲೈಟ್, ಶ್ಯಾಡೋ, ಸ್ಮೋಕ್ ಎಲಿಮೆಂಟ್ಸ್ ಸಿನಿಮಾಗೆ ರಿಚ್ ಟೆಕ್ಸ್ಚರ್ ಕೊಡುತ್ತೆ. ವೈಡ್ ಲ್ಯಾಂಡ್ಸ್ಕೇಪ್ ಶಾಟ್ಸ್, ಕ್ರೌಡ್ ಮೂವ್ಮೆಂಟ್ಸ್, ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಫೀಲ್ ಕೊಡುತ್ತೆ. ಫ್ರೇಮ್ಸಲ್ಲಿ ರಾನೆಸ್ ಇದೆ, ಓವರ್ ಗ್ಲಾಸಿ ಮಾಡೋ ಟ್ರೈ ಮಾಡಿಲ್ಲ. ಅದರಿಂದ ಸಿನಿಮಾ ಗ್ರೌಂಡೆಡ್ ಫೀಲ್ ಕಾಪಾಡಿಕೊಂಡಿದೆ. BGM, ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ ಸಿನಿಮಾಗೆ ಜೀವ ತುಂಬಿದೆ. ಎಲಿವೇಷನ್ ಸೀನ್ಸಲ್ಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಹತ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾ ಲೆವೆಲ್ ಒಂದು ಸ್ಟೆಪ್ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೆ. ಫೋಕ್ ಫ್ಲೇವರ್, ರಾ ಸೌಂಡ್ಸ್ ಇವೆಲ್ಲ ಮಿಕ್ಸ್ ಆಗಿ ವರ್ಲ್ಡ್ ಬಿಲ್ಡಿಂಗ್ಗೆ ಹೆಲ್ಪ್ ಆಗ್ತವೆ. ಹಾಡುಗಳು ಕೂಡ ಮೂಡ್ಗೆ ಮ್ಯಾಚ್ ಆಗಿವೆ. ಕಾಸ್ಟ್ಯೂಮ್ ಡಿಸೈನ್, ಸೆಟ್ಸ್, ಕಾಸ್ಟ್ಯೂಮ್ಸ್, ಪ್ರಾಪ್ಸ್, ಪೀರಿಯಡ್ ಫೀಲ್ ಬರೋದಕ್ಕೆ ತುಂಬ ಇಂಪಾರ್ಟೆಂಟ್. ಕಾಸ್ಟ್ಯೂಮ್ಸ್ ರಿಯಲಿಸ್ಟಿಕ್ ಆಗಿವೆ. ಕಲರ್ ಪ್ಯಾಲೆಟ್ ಅರ್ಥಿ ಆಗಿದೆ. ಓವರ್ ಕಲರ್ಫುಲ್ ಮಾಡಿಲ್ಲ. ಅದರಿಂದ ಸಿನಿಮಾ ಗ್ರೌಂಡೆಡ್ ಫೀಲ್ ಕಾಪಾಡಿಕೊಂಡಿದೆ. ರಿಯಾಲಿಟಿ ಚೆಕ್. ಮೇನ್ ಪ್ರಾಬ್ಲಮ್ ಸ್ಕ್ರೀನ್ ಪ್ಲೇ ಲ್ಯಾಗ್. ಫಸ್ಟ್ ಹಾಫ್ನಲ್ಲಿ ಕೆಲವು ಸೀನ್ಸ್ ಡ್ರ್ಯಾಗ್ ಆಗ್ತವೆ. ಎಡಿಟರ್ 10-15 ನಿಮಿಷ ಟ್ರಿಮ್ ಮಾಡಿದ್ರೆ ಪೇಸ್ ಟೈಟ್ ಆಗಿರುತ್ತಿತ್ತು. ಸೆಕೆಂಡ್ ಹಾಫ್ನಲ್ಲಿ ಕೆಲವು ಟ್ವಿಸ್ಟ್ಗಳು ಪ್ರಿಡಿಕ್ಟ್ ಮಾಡಬಹುದು. ಈಗ ಇದೇ ಆಗತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಶಾಕ್ ಫ್ಯಾಕ್ಟರ್ ಸ್ವಲ್ಪ ಕಡಿಮೆ. ಕೆಲವು ಲಾಜಿಕ್ಗಳನ್ನು ಪಕ್ಕಕ್ಕೆ ಇಟ್ಟು ನೋಡಬೇಕು. CGI ಕೆಲವು ಕಡೆ ಇನ್ನೂ ಬೆಟರ್ ಆಗಿರಬಹುದಿತ್ತು. ಬ್ಯಾಕ್ಗ್ರೌಂಡ್ ಎಕ್ಸ್ಟೆನ್ಷನ್, ಕೆಲವು ವಾರ್ ಶಾಟ್ಸ್ ಸ್ವಲ್ಪ ಆರ್ಟಿಫಿಷಿಯಲ್ ಫೀಲ್ ಕೊಡ್ತವೆ. ರಾ, ರಿಯಲಿಸ್ಟಿಕ್ ವರ್ಲ್ಡ್ ಕ್ರಿಯೇಟ್ ಮಾಡಿದ ಇಮರ್ಷನ್ನು ಕೆಲವೊಂದು VFX ಮೂಮೆಂಟ್ಸ್ ಬ್ರೇಕ್ ಮಾಡ್ತವೆ. ಒಂದು ಇಂಪಾರ್ಟೆಂಟ್ ನೋಟ್, ಇದು ಸಂಪೂರ್ಣ ನನ್ನ ಪರ್ಸನಲ್ ಒಪಿನಿಯನ್. ನಿಮಗೆ ಬೇರೆ ರೀತಿಯಾಗಿಯೂ ಫೀಲ್ ಆಗಬಹುದು. ಆರ್ಟ್ ಸಬ್ಜೆಕ್ಟಿವ್. ನೀವು ರಾ ಪರ್ಫಾರ್ಮೆನ್ಸ್, ಹಿಸ್ಟಾರಿಕಲ್ ಫ್ಲೇವರ್ ಇರೋ ಡ್ರಾಮಾ ಮತ್ತು ಸತೀಶ್ ನಿನಾಸಂ ಅವರ ಇಂಟೆನ್ಸ್ ಆಕ್ಟಿಂಗ್ ಅನ್ನು ಮಾಸ್ ಆಗಿ ಎಂಜಾಯ್ ಮಾಡ್ತೀರಾ? ಇದ್ರೆ ಥಿಯೇಟರ್ನಲ್ಲಿ ಒಮ್ಮೆ ನೋಡುವುದು ವರ್ತ್, ವಿಶೇಷವಾಗಿ BGM ಮತ್ತು ವಿಷುವಲ್ಸ್ಗಾಗಿ. ಫಾಸ್ಟ್ ಪೇಸ್ಡ್ ಕಮರ್ಷಿಯಲ್ ಎಂಟರ್ಟೈನರ್ ಬೇಕು ಅಂದ್ರೆ ನಿಮಗೆ ಇದು ಆವರೇಜ್ ಅಂತ ಅನಿಸಬಹುದು. ನನಗೆ ಪರ್ಸ್ನಲಿ ದ ರೈಸ್ ಆಫ್ ಅಶೋಕ ಒಮ್ಮೆ ನೋಡಬೇಕಾದ ಒಳ್ಳೆ ಸಿನಿಮಾ. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್, ಗುಡ್ ಮ್ಯೂಸಿಕ್, ರಿಚ್ ವಿಜುವಲ್ಸ್ ಇವೆ. ಆದರೆ ಗ್ರೇಟ್ ಆಗಬೇಕಿದ್ದ ಜಾಗದಲ್ಲಿ ಕೊಂಚ ಮಿಸ್ ಆಗಿದೆ. ನಿಮಗೆ ದ ರೈಸ್ ಆಫ್ ಅಶೋಕ ಹೇಗನಿಸ್ತು? ಕ್ಲೈಮ್ಯಾಕ್ಸ್ ಫೈಟ್ ಮತ್ತು ಲಾಸ್ಟ್ 20 ಮಿನಿಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕೆಳಗೆ ಕಾಮೆಂಟ್ನಲ್ಲಿ ಬರೀರಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹಾನೆಸ್ಟ್ ಮಾಸ್ ಅಂಡ್ ಕ್ಲಾಸ್ ಮಿಕ್ಸ್ ರಿವ್ಯೂಸ್ಗಾಗಿ ಮೈ ರಿವ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗುಡ್ ಸಿನಿಮಾ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.